Okay, so now it's clear. So we'll see what are the services provided by the e-commerce. The first one is e-commerce applications. So e-commerce naga namge enen applications idavante nodana. E-commerce applications can be appointments schedulers. So namge e-commerce ellella apply ಮಾಡಬಹುದು ಅಂತಂದ್ರೆ ಒಂದು appointments schedule ಮಾಡ್ತಿರ್ತೀವಿ ನೋಡಿ. For example, VIP persons ಇರ್ತಾರೆ, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಿರ್ತೀವಿ. ಆಮೇಲೆ ಇದಕ್ಕೆ ಹೋಗಿರ್ತೀವಲ್ಲ ಎಲ್ಲಿ ಅಂತಂದ್ರೆ ಹಾಸ್ಪಿಟಲ್ಸ್. ಓಕೆ, ಸೊ ಹಾಸ್ಪಿಟಲ್ನಾಗು ಅಲ್ಲಿ ಆನ್ಲೈನ್ ಅಪಾಯಿಂಟ್ಮೆಂಟ್ಸ್ ತಗೋತಿರ್ತಾರೆ. ಓಕೆ, ಸೊ ಅಪಾಯಿಂಟ್ಮೆಂಟ್ ಅಂತಂದ್ರೆ ನಮ್ಗೆ ಏನಾದ್ರು ಶೆಡ್ಯೂಲ್ ಮಾಡ್ಬೇಕಾಗಿತ್ತಂದ್ರೆ ಆನ್ಲೈನ್ ನಾವು ಮಾಡ್ಬೋದು. ಸೊ ಅದು ಎಲ್ಲಿಂದ ಮಾಡ್ಬೋದು ಅಂತಂದ್ರೆ ಇ ಕಾಮರ್ಸ್ ಇಂದ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇ ಕಾಮರ್ಸ್ ಅಪ್ಲಿಕೇಶನ್ ಫಸ್ಟ್ ಏನಂತಂದ್ರೆ ಅಪಾಯಿಂಟ್ಮೆಂಟ್ ಶೆಡ್ಯೂಲರ್. ಸೊ ವಿ ಕ್ಯಾನ್ ಡೂ ಸಮ್ appointments. Okay, next B2B portals, that is business to business portals ಮಾಡ್ತಲ್ಲ. Portals is nothing but web applications portals ಇರ್ತಾವ. Okay, so related to web servers portals ಇರ್ತಾವ. So ಅಂತವ business to business portals ನ ಮಾಡ್ಬೋದು. Next business to commerce and business to customer and customer to customer market places ನ ಮಾಡ್ಬೋದು. ಈಗ ನೀವು ಅಮೆಝಾನ್ದಾಗ ಹೋಗಿ ನೋಡ್ತೀರ, ಅಲ್ಲಿ ಇರ್ತದೆ ಬಿಸ್ನೆಸ್ ಟು ಕಸ್ಟಮರ್ ಗೆ ಮಾರ್ಕೆಟ್ ಪ್ಲೇಸ್ ಇರ್ತದೆ. ಓಕೆ, ದಟ್ ಈಸ್ ವೆಬ್ಸೈಟ್ ನಾಗೆಲ್ಲ ಪ್ರೆಸೆಂಟ್ ಇರ್ತಾವ. ಸೊ ದಟ್ ಈಸ್ ಅಂದ್ರೆ ಬಿಸ್ನೆಸ್ ದವ್ರ ಬಳಿ ಏನೇನ್ ಇರ್ತಾವ ಅದನ್ನೆಲ್ಲ ಕಸ್ಟಮರಿಗೆ ಕೊಡ್ತಾರೆ. ಸೊ ಅದಕ್ಕೆ ಏನಂತಾರ ಬಿಸ್ನೆಸ್ ಟು ಕಸ್ಟಮರ್ ಮಾರ್ಕೆಟ್ ಪ್ಲೇಸ್ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಈ ಸ್ಟೋರ್ಸ್ ಇರ್ತಾವ. ಈ ಸ್ಟೋರ್ಸ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಸ್ಟೋರ್ಸ್. ಓಕೆ, ನೆಕ್ಸ್ಟ್ ಇ ಕಾಮರ್ಸ್ ಮಾಲ್ಸ್ ಇರ್ತಾವ. ನಿಮ್ ಪೇಟಿಎಂ ನಾಗ ನೋಡಿ ಇ ಮಾಲ್ ಅಂತ ಕೊಟ್ಟಿರ್ತಾನೆ. ಓಕೆ, ಸೊ ನೀವು ಪೇಟಿಎಂ ನ ಆಪ್ಷನ್ ಅದ ನೋಡಿ ಇ ಮಾಲ್ ಅಂತ, ಅಂದ್ರ ಅವ್ರದೇ ಏನಂತಾರ ಆಪ್ ಒಳಗ ಅಥವಾ ವೆಬ್ಸೈಟ್ ನಾಗ ಮಾಲ್ ಟೈಪ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅಂದ್ರೆ ಮಾಲ್ ನಾಗ ಸಿಗೋಂತ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅವ್ರು ಪ್ರೊವೈಡ್ ಮಾಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ಇ ಕಾಮರ್ಸ್ ವೆಬ್ ಅಪ್ಲಿಕೇಶನ್ಸ್, ವೆಬ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಎಲ್ಲ ಅಲ್ಲೇ ಬರ್ತಾವ. ಓಕೆ, ನೆಕ್ಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ಸ್. ಸೊ ಎಜುಕೇಶನಲ್ ಸಲಾಗೂ ಏನೇನ್ ಬೇಕು ಅದನ್ನೆಲ್ಲ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಆನ್ಲೈನ್ ಶಾಪ್. ಸೊ ಆನ್ಲೈನ್ ಶಾಪ್ಸ್ ಇರ್ತಾವಲ್ಲ ಎಲೆಕ್ಟ್ರಾನಿಕ್ಸ್, ಲೈಕ್ ನಿಮ್ದು your Amazon, that all. Okay, next online pharmacy ಸಿಗ್ತಾವ. ಓಕೆ, pharmacy is nothing but medicals, tablets ಅವೆಲ್ಲ. ಓಕೆ, ನೆಕ್ಸ್ಟ್ ಆನ್ಲೈನ್ ಮೆಡಿಕಲ್ ರೆಮಿಡಿ ಫೈಂಡರ್ಸ್. ಓಕೆ, ಸೊ ರೆಮಿಡಿ ಫೈಂಡರ್ಸ್ ಅಂತಂದ್ರ ರಿಸರ್ಚ್ ಮಾಡಿರ್ತಾರೆ ನೋಡಿ ಮೆಡಿಕಲ್ ಮೇಲೆ. ಓಕೆ, ಸೊ ದೀಸ್ ಆಲ್ ಆರ್ ಪ್ರೊವೈಡೆಡ್ ಬೈ ದ ಇ ಕಾಮರ್ಸ್. ಅಂದ್ರೆ ಆನ್ಲೈನ್ ಏನೇನ್ ಮಾಡ್ತೀವಿ ಎಲ್ಲದಕ್ಕೂ ಇ ಕಾಮರ್ಸ್ ಅಪ್ಲಿಕೇಶನ್ ಅಂತ ಕರೀತಾನೆ. ಕ್ಲಿಯರ್? ಸೊ ಇ ಕಾಮರ್ಸ್ ಅಪ್ಲಿಕೇಶನ್ ನಾಗ ಏನೇನ್ ಬರ್ತಾನೆ ಅಂದ್ರೆ ಅಪಾಯಿಂಟ್ಮೆಂಟ್ ಶೆಡ್ಯೂಲರ್. ಓಕೆ, business to business portal, business to customer and customer to customer marketplace, e-store, ಆಮೇಲೆ e-commerce mall, e-commerce web applications, educational institute website, electronic online shop, online pharmacy, online medical remedy finder, etc. Okay, so these all are present in the applications of the e-commerce ಅಂತ ಹೇಳ್ಬೋದು. ಅಂದ್ರೆ e-commerce ನಿಂದ ನಮ್ಗೆ ಇವೆಲ್ಲ ಸರ್ವಿಸಸ್ ಸಿಗ್ತಾವ. ಕ್ಲಿಯರ್? Okay, so we'll go for the next one. Just a second. We'll go for the next slide. Okay, so the next slide is e-commerce consultancy. Okay, so e-commerce anta nam consultancy nu sigtade. Okay, this involves technical know-how regarding e-commerce conduct. So e-commerce consultancy ಅಂತಂದ್ರೆ ಏನು, ನಮ್ಗೆ ಟೆಕ್ನಿಕಲಿ ಏನೇನ್ ಬೇಕು ಸಪೋರ್ಟ್, ಟೆಕ್ನಿಕಲ್ ರಿಲೇಟೆಡ್ ಏನೇನ್ ನಮಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋದ. ಓಕೆ, ಸೊ ಟೆಕ್ನಿಕಲ್ ನೋ ಹೌ ಅಂತ ಹೇಳತಾನ. ಸೊ ಟೆಕ್ನಿಕಲ್ ನೋ ಹೌ ಅಂತಂದ್ರೆ ನಮಗ್ ಗೊತ್ತಿರ್ಲಾರ್ದ ತಿಳ್ಕೋದ, ಅದನ್ನ ಹೆಂಗ್ ಮಾಡೋದ. ಸೊ ಅದಕ್ಕೆಲ್ಲ ಏನಂತ ಕರೀತಾನ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಅಂತ ಕರೀತಾನ, ಅಥವಾ ಇ ಕಾಮರ್ಸ್ ಕನ್ಸಲ್ಟೆನ್ಸಿ ಅಂತ ಕರೀತಾನ. ಓಕೆ, ಸೊ ಇ ಕಾಮರ್ಸ್ ಕನ್ಸಲ್ಟೆನ್ಸಿ ಅಂತಂದ್ರೆ ಇನ್ವಾಲ್ವ್ಸ್ ಟೆಕ್ನಿಕಲ್ ನೋ ಹೌ ರಿಗಾರ್ಡಿಂಗ್ ದ ಇ ಕಾಮರ್ಸ್ ಕಂಡಕ್ಟ್. ಸೊ ನಾವು ಇ ಕಾಮರ್ಸ್ ನ ಕಂಡಕ್ಟ್ ಮಾಡ್ಬೇಕಾಗಿತ್ತಂತಂದ್ರೆ ನಮ್ಗೆ ಏನೇನ್ ಟೆಕ್ನಿಕಲ್ ಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಕೋಕ್ಕೆ ಅಂತ ಕರೀತಾನ ಇ ಕಾಮರ್ಸ್ ಕನ್ಸಲ್ಟೆನ್ಸಿ ಅಂತ ಹೇಳ್ತಾರೆ. ನಿಮಗೊಂದು ಜಾಬ್ ಕನ್ಸಲ್ಟೆನ್ಸಿ ಅಂತ ಇರ್ತಾವ ನೋಡ್ರಿ, ಹೌದಾ? ಸೊ ಅಲ್ಲಿ ಏನ್ ಮಾಡ್ತಾರೆ, ಜಾಬ್ ರಿಲೇಟೆಡ್ ಏನೇನ್ ಇರ್ತಾವಲ್ಲ ಅಲ್ಲಿ ಹೋಗಿ ನೀವು ಕೇಳ್ಕೊತೀರಿ. ಓಕೆ, ಸೊ ಅಲ್ಲಿ ಅದಕ್ಕೆ ಏನಂತ ಕರಿತೀವಿ ನಾವು ಕನ್ಸಲ್ಟೆನ್ಸಿ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನು ಇ ಕಾಮರ್ಸ್ ಕನ್ಸಲ್ಟೆನ್ಸಿ ಅಂತಂದ್ರೆ ಏನು, ನಮಗ್ ಟೆಕ್ನಿಕಲಿ ಒಂದು ಇ ಕಾಮರ್ಸ್ ಕಂಡಕ್ಟ್ ಮಾಡ್ಬೇಕಾಗಿತ್ತಂದ್ರೆ ನಮ್ಗೆ ಏನೇನ್ ಬೇಕು ಅದ್ರ ಬಗ್ಗೆ ಏನೇನ್ ಅದ ಅದನ್ನೆಲ್ಲ ತಿಳ್ಕೊಕ್ಕೆ ಅಂತ ಕರೀತಾರೆ ಇ ಕಾಮರ್ಸ್ ಕನ್ಸಲ್ಟೆನ್ಸಿ ಅಂತ ಕರೀತಾರೆ. ಕ್ಲಿಯರ್?
ಸೊ ನೀವು ನೋಡ್ತಿಲ್ಲ ಜಾಬ್ ರಿಲೇಟೆಡ್ ಕನ್ಸಲ್ಟೆನ್ಸಿಸ್ಗಳು ಹಾಕಿರ್ತಾರೆ. ಸೊ ಅಲ್ಲಿ ಏನ್ ಮಾಡ್ತೀರಿ, ನಿಮ್ದು ರೆಸ್ಯೂಮೆ ಕೊಡ್ತೀರಿ, ಯಾವ ಜಾಬ್ ಬಗ್ಗೆ ಏನೇನ್ ಅದ, ಸೊ ಅದನ್ನೆಲ್ಲ ತಿಳ್ಕೊತೀರಿ. ಈ ಜಾಬಿಗೆ ಹೋಗ್ಬೇಕಂದ್ರೆ ಏನೇನ್ ಪ್ರಿಪೇರ್ ಆಗ್ಬೇಕು, ಏನೇನ್ ಇರ್ಬೇಕು, ಸೊ ಎಲ್ಲ ತಿಳ್ಕೊತಿರಲ್ಲ. ನೋ ಹೌ ಇಸ್ ನಥಿಂಗ್ ಬಟ್ ಅದನ್ನ ಮಾಡೋದ್ ಹೆಂಗ ಅದ್ರ ಬಗ್ಗೆ ಎಲ್ಲ ತಿಳ್ಕೋದು. ಓಕೆ, ಸೊ ಅದಕ್ಕೆ ಇ ಕಾಮರ್ಸ್ ಕನ್ಸಲ್ಟೆನ್ಸಿ ಅಂತ ಕರಿತಾನೆ. ಕ್ಲಿಯರ್? ಓಕೆ. ಸೊ ದ ಥರ್ಡ್ ಒನ್ ಇಸ್ ಇ ಕಾಮರ್ಸ್ ಹೋಸ್ಟಿಂಗ್. ಸೊ ಇ ಕಾಮರ್ಸ್ ಹೋಸ್ಟಿಂಗ್ ಅಂತಂದ್ರೆ ಏನ್ ನೋಡ್ರಿ, ಇಟ್ ಇನ್ವಾಲ್ವ್ಸ್ ಹೋಸ್ಟಿಂಗ್ ಇ-ಕಾಮರ್ಸ್ ಪ್ರೊವೈಡಿಂಗ್ ಸೈಟ್ಸ್. ಓಕೆ, ಸೊ ನೀವು ಸೈಟ್ಸ್ ಗಳೆಲ್ಲ ಮಾಡಿರ್ತೀರಿ. ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ನನ್ಗೊಂದು ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕಂದ್ರೆ ಫಸ್ಟ್ ಐ ಶುಡ್ ಹ್ಯಾವ್ ಅ ಇ-ಕಾಮರ್ಸ್ ಸೈಟ್. ಓಕೆ, ಸೊ ವೆಬ್ಸೈಟ್ ಇರ್ಬೇಕು. ಸೊ ವೆಬ್ಸೈಟ್ ನ ಹೋಸ್ಟ್ ಮಾಡ್ಬೇಕು. ಬರೀ ವೆಬ್ಸೈಟ್ ರೆಡಿ ಮಾಡಿ ಇಟ್ರ ಅಲ್ಲ. ಹೋಸ್ಟಿಂಗ್ ಇಸ್ ನಥಿಂಗ್ ಬಟ್ ದಟ್ ಶುಡ್ ಕಮ್ ಅಂಡರ್ ದ ಗೂಗಲ್. ಸೊ ಗೂಗಲ್ ನ ತಗೊಂಡ್ ಬರ್ಬೇಕು. ಸೊ ಅದಕ್ಕೆ ಏನಂತ ಕರೀತಾನೆ, ಇ ಕಾಮರ್ಸ್ ಹೋಸ್ಟಿಂಗ್ ಅಂತ ಕರೀತಾನೆ. ಕ್ಲಿಯರ್? ಸೊ ನಾವ್ ಏನ್ ವೆಬ್ಸೈಟ್ ನ ರೆಡಿ ಮಾಡಿಟ್ಟಿರ್ತೀವಲ್ಲ ಅದನ್ನ ಹೋಸ್ಟ್ ಮಾಡ್ಬೇಕು. ಸೊ ಅದಕ್ಕೆ ಇ ಕಾಮರ್ಸ್ ಹೋಸ್ಟಿಂಗ್ ಅಂತ ಕರೀತಾರೆ. ನೆಕ್ಸ್ಟ್, ಇ ಕಾಮರ್ಸ್ ಮಾರ್ಕೆಟಿಂಗ್. ವಾಟ್ ಇಸ್ ಮೀನ್ ಬೈ ಇ ಕಾಮರ್ಸ್ ಮಾರ್ಕೆಟಿಂಗ್? It includes marketing products and services as well as e-commerce solution itself. So, if main marketing products and services related in marketing ಇರ್ತದಲ್ಲ ಅದಕ್ಕೆಲ್ಲ e-commerce marketing ಅಂತ ಕರೀತಾರೆ. ಓಕೆ, ಸೊ it includes ಏನ್ ಹೇಳತ್ತಲ್ಲ, ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ನೀವು ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ನ ಮಾರ್ಕೆಟ್ ಮಾಡ್ಬೇಕು. ಓಕೆ, ಇಫ್ ಯು ಆರ್ ಪ್ರೊಡ್ಯೂಸಿಂಗ್ ಅ ನ್ಯೂ ಪ್ರಾಡಕ್ಟ್, ಓಕೆ, ನೀವು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದ್ರಿ ಅಂತಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕು, ಅಡ್ವರ್ಟೈಸ್ ಮಾಡ್ಬೇಕು. ವಿತೌಟ್ ದಟ್ your products will not sold. Okay, ಅದು ನಿಮ್ಗೆ ಎಷ್ಟ್ ಬೇಕಾದಂಗ್ ಸೋಲ್ಡ್ ಆಗ್ಬೇಕಾಗಿತ್ತು ಅಂತಂದ್ರೆ ನೀವು ಎಷ್ಟ್ ಮಾಡಿರ್ತೀರ ಅಷ್ಟೆಲ್ಲಾನು ಮಾರ್ಬೇಕಾಗಿತ್ತು. ಅಂದ್ರೆ ಎಲ್ಲಾನು ನಿಮಗೆ ಪ್ರಾಫಿಟ್ ಆಗ್ಬೇಕಾಗಿತ್ತು ಅಂದ್ರೆ ಯು ಮಸ್ಟ್ ಅಂಡ್ ಶುಡ್ ಹ್ಯಾವ್ ಮಾರ್ಕೆಟಿಂಗ್. ಸೊ ವಿತೌಟ್ ಮಾರ್ಕೆಟಿಂಗ್ ನಿಮ್ದು ಯಾವ್ದು ಬಿಸ್ನೆಸ್ ಚಲೋ ಆಗಂಗಿಲ್ಲ. ನೋಡ್ತೀನಿ ಎಲ್ಲಾರು ಅಡ್ವರ್ಟೈಸ್ಮೆಂಟ್ ಗಳು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಅದು ಮಾರ್ಕೆಟಿಂಗ್ ಅಂದ್ರೆ ತಿಳಿತಾ. ನೆಕ್ಸ್ಟ್, ಫೈನಾನ್ಷಿಯಲ್ ಅಂಡ್ ಇನ್ಫಾರ್ಮೇಶನ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಅಂಡ್ ಇನ್ಫಾರ್ಮೇಶನ್ ಸರ್ವಿಸಸ್ ಅಂದ್ರೆ ಏನ್ ಹೇಳ್ತಾನೆ ನೋಡ್ರಿ, e-commerce provides online banking, billing, securities, transactions, and secure information distribution services. So e-commerce and financial ಅಂತಂದ್ರೆ financial ಹೆಂಗ್ ಕೊಡತ್ತ ಸರ್ವಿಸಸ್ ಅಂತಂದ್ರೆ e-commerce provides online banking. ನೀವು ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಬಿಲ್ಲಿಂಗ್ ಮಾಡ್ತೀರಿ. ಓಕೆ, ಆನ್ಲೈನ್ ಬ್ಯಾಂಕಿಂಗ್ ಅಂತಂದ್ರೆ ನಿಮ್ದು ಏನಾದ್ರು ಪೇ ಮಾಡೋದು. ಈಗ ನೀವು ಪ್ರಾಡಕ್ಟ್ ತಗೊಂಡ್ರ ಅಂತಂದ್ರೆ ಅಲ್ಲಿ ಆನ್ಲೈನ್ ಪೇ ಮಾಡ್ತಿರ್ಲ ಬೈ ಯೂಸಿಂಗ್ ಯುವರ್ ಡೆಬಿಟ್ ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ಸ್. ಓಕೆ, ಸೊ ದಟ್ ಇಸ್ ಆನ್ಲೈನ್ ಬ್ಯಾಂಕಿಂಗ್. ನೆಕ್ಸ್ಟ್ ಬಿಲ್ಲಿಂಗ್ ಅಂತಂದ್ರೆ ಈಗ ಒಂದು ಪ್ರಾಡಕ್ಟ್ ಬಿಲ್ಲಿಂಗ್ ಮಾಡ್ಕೊಡ್ತಾರಲ್ಲ, ಇದ್ರದ್ದು ಎಷ್ಟು ರೇಟ್, GST ಎಷ್ಟು ಏನೇನೋ ಟ್ಯಾಕ್ಸಸ್ ಹಚ್ಕೊಡ್ತಾರೆ. ಓಕೆ, ಸೊ ದಟ್ ಇಸ್ ಅ ಬಿಲ್ಲಿಂಗ್. ನೆಕ್ಸ್ಟ್, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಅಂಡ್ ಸೆಕ್ಯೂರ್ ಇನ್ಫಾರ್ಮೇಶನ್ ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್. ಈಗ ನಾ ಹೇಳಿದೆ ಬಿಲ್ಲಿಂಗ್ ಆಗ್ಬೇಕು, ಬ್ಯಾಂಕಿಂಗ್ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಬೇಕಂತಂದ್ರೆ ಸೆಕ್ಯೂರಿಟಿ ಇರಬೇಕು. ಸೊ ಇಫ್ ಐ ಆಮ್ ಪೇಯಿಂಗ್ ಅ ಬಿಲ್ ಟು ದ ಬಿಸ್ನೆಸ್ ಪರ್ಸನ್, he must provide a services. which services? security services. ಅಂದ್ರೆ ನಾ ಪೇ ಮಾಡ್ಬೇಕು, ಪೇ ಮಾಡಿದ ಅಂತಂದ್ರೆ ಅದನ್ನ ಅವರಿಗೆ ಕರೆಕ್ಟ್ ಆಗಿ ಹೋಗಿ ಮುಟ್ಬೇಕು ಅಂತ ಸರ್ವಿಸಸ್ ನ ಯಾರು ಪ್ರೊವೈಡ್ ಮಾಡ್ಬೇಕು? ಅವರ ಫೈನಾನ್ಷಿಯಲ್ ಮತ್ತೆ ಇನ್ಫಾರ್ಮೇಶನ್ ಸರ್ವಿಸಸ್ ಅವರು ಪ್ರೊವೈಡ್ ಮಾಡ್ತಾರ ಅಂತಂದ್ರೆ ಒಂದು ಇ ಕಾಮರ್ಸ್ ಗೆ ಅದು ಬೇಕೇ ಬೇಕು ಅಂತ ಹೇಳ್ತಾನೆ. ಸೊ ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್ ಅಬೌಟ್ ದೀಸ್ 5 points? raise your hands fast. everybody clear about these 5 points? Anybody have any doubt? Okay, no? So we'll move for the next slide. So sixth service. Okay, the sixth service is e-commerce outsourcing. So e-commerce outsourcing ಅಂದ್ರೆ ಏನು ನೋಡೋಣ. Okay, lower your hands. Okay, so e-commerce outsourcing. So large scale corporations subcontracts e-commerce activities to other parties to reduce costs for just-in-time task accomplishment and consider appropriate workforce availability. Okay, so e-commerce outsourcing ಅಂದ್ರೆ ಏನು ಹೇಳ್ತಾನ, large scale corporations subcontract e-commerce activities to other parties. ಅಂತಂದ್ರೆ ಈಗ ನೀವು ಏನಂತೀರಿ, ಈಗ ಏನಾರ ಒಂದು what we can large scale ಅಂತಂದ್ರೆ ಏನಂತೀವಿ, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಂತಲ್ಲ, ಈಗ ಒಂದು ವರ್ಕ್ ಪ್ಲೇಸ್ ಇರ್ಬೇಕಲ್ಲ.
ಸೊ ಆ ವರ್ಕ್ ಪ್ಲೇಸ್ ನಾಗ ಏನೇ ಒಂದು ಲಾರ್ಜ್ ಸ್ಕೇಲ್ ಆಫ್ ಕಾರ್ಪೊರೇಷನ್ ಬಟ್ ಏನೋ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಲಾರ್ಜ್ ಆಗಿ ಸೆಲ್ ಮಾಡೋದಾಗ್ಲಿ ಏನೇ ಇರ್ಲಿ, ಏನೋ ಒಂದ್ ಕಾಂಟ್ರಾಕ್ಟ್ ಆಗ್ಲಿ ಸಬ್ ಕಾಂಟ್ರಾಕ್ಟ್ ಆಗ್ಲಿ ಒಂದ್ ಲಾರ್ಜ್ ಸ್ಕೇಲ್ ಒಳಗ ಆಕ್ಟಿವಿಟಿ ಏನ್ ನಡೀತಿರ್ತದಲ್ಲ ಅದಕ್ಕೆ ಇ ಕಾಮರ್ಸ್ ಔಟ್ಸೋರ್ಸಿಂಗ್ ಅಂತ ಕರಿತಾನ ನೋಡ್ರಿ. ಸೊ ಲಾರ್ಜ್ ಸ್ಕೇಲ್ ಕಾರ್ಪೊರೇಷನ್ಸ್ ಸಬ್ ಕಾಂಟ್ರಾಕ್ಟ್ ಇ ಕಾಮರ್ಸ್ ಆಕ್ಟಿವಿಟೀಸ್ ಟು ಅದರ್ ಪಾರ್ಟೀಸ್. ಓಕೆ, ಸೊ ಬೇರೆ ಬೇರೆ ಪಾರ್ಟೀಸ್ ಗೆ ಕೊಡೋದು. ಓಕೆ, ಆಮೇಲೆ ಕಾಸ್ಟ್ ನ ರಿಡ್ಯೂಸ್ ಮಾಡೋದು. ಸೊ ಜಸ್ಟ್ ಇನ್ ಟೈಮ್ ಅಕಂಪ್ಲಿಷ್ಮೆಂಟ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವ್ರು ಇಮಿಡಿಯೇಟ್ ನಮ್ಗೆ ಏನೋ ಒಂದು ಆರ್ಡರ್ ಕೊಟ್ಟಿರ್ತಾರೆ, ನಾವು ಇಮಿಡಿಯೇಟ್ ಆಗಿ ಅದನ್ನ ಮಾಡೋದು. ಓಕೆ, ಸೊ ದೀಸ್ ಆಲ್ ಕಮ್ಸ್ ಅಂಡರ್ ದ ಲಾರ್ಜ್ ಸ್ಕೇಲ್. ಅಂತಂದ್ರೆ ಒಂದ್ ಬೇರೆ ಬೇರೆ ಬಿಸ್ನೆಸ್ ಜೊತೆ ಏನಾರ ಇತ್ತಂದ್ರ ಬೇರೆ ಅದರ್ ಪಾರ್ಟೀಸ್ ಜೊತೆ ಏನಾರ ಇ ಕಾಮರ್ಸ್ ಆಕ್ಟಿವಿಟೀಸ್ ಇತ್ತಂದ್ರ ಅದನ್ನ ಮಾಡೋದು. ಓಕೆ, ಸಬ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಅಂದ್ರೆ ಒಬ್ಬರು ಕಾಂಟ್ರಾಕ್ಟ್ ನ ಹಿಡಿದು ನಾವು ಅದನ್ನ ಮಾಡೋದು. ಓಕೆ, ಆಮೇಲೆ ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡ್ತೀವಿ ಅದನ್ನ. ಆಮೇಲೆ ಕಾಸ್ಟ್ ನ ರೆಡ್ಯೂಸ್ ಮಾಡೋದು. ಸೊ ಒಂದ್ ಟೋಟಲ್ ವರ್ಕ್ ಫೋರ್ಸ್ ಆಕ್ಟಿವಿಟೀಸ್ ನಡಿಬೇಕಂದ್ರೆ ಏನೇನ್ ಲಾರ್ಜ್ ಸ್ಕೇಲ್ ವರ್ಕ್ ಫೋರ್ಸ್ ಆಕ್ಟಿವಿಟೀಸ್ ನಡಿಬೇಕಂದ್ರೆ ಏನೇನ್ ಬೇಕಲ್ಲ ಅದಕ್ಕೆ ಇ ಕಾಮರ್ಸ್ ಔಟ್ಸೋರ್ಸಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ e-commerce shopping cart. So shopping carts allows consumers to add the products that they want to buy in them and purchase through any means of payment. Okay, so shopping cart ಅಂತಂದ್ರೆ ಒಂದ್ ಪ್ರಾಡಕ್ಟ್ ನ ಒಯ್ದು ಇಡ್ತೀರಿ, ನೀವೇನ್ ಆಡ್ ಟು ಕಾರ್ಟ್ ಮಾಡ್ತಿರಿಲ್ಲ ಅಲ್ಲ. ಓಕೆ, ಸೊ ಆಡ್ ಟು ಕಾರ್ಟ್ ಅಂತಂದ್ರೆ ನಿಮ್ಗೆ ಏನೋ ಒಂದ್ ಇಷ್ಟ ಆಗಿರ್ತದ, ಸೊ ಅದನ್ನ ಒಯ್ದು ಆ ಕಾರ್ಟ್ ನ ಹಾಕ್ತಿರಿ, ಹಾಕಿ ಆಮೇಲೆ ಅದನ್ನ ಬೈ ಮಾಡ್ತೀರಿ. ಇಫ್ ಯು ವಾಂಟ್ ಯು ವಿಲ್ ಬೈ ಇಟ್ ಲೇಟರ್ ಆನ್. ಓಕೆ, ಸೊ ಅದನ್ನ ಹೇಳಕತ್ತೀನಿ ನೋಡ್ರಿ. ಶಾಪಿಂಗ್ ಕಾರ್ಟ್ಸ್ ಅಲೋ ಕನ್ಸ್ಯೂಮರ್ಸ್ ಟು ಆಡ್ ದ ಪ್ರಾಡಕ್ಟ್ಸ್. ಓಕೆ, ಸೊ ನಿಮ್ದು ಏನ್ ಪ್ರಾಡಕ್ಟ್ಸ್ ಇರ್ತಾವಲ್ಲ ಅದನ್ನ ಆಡ್ ಮಾಡ್ತೀವಲ್ಲಿ. ಇಟ್ ಮೇ ಬಿ ಒನ್ ಆರ್ ಇಟ್ ಮೇ ಬಿ ಮೆನಿ ನಂಬರ್ ಆಫ್ ಪ್ರಾಡಕ್ಟ್ಸ್. ಓಕೆ, ಸೊ ನಮಗೆ ಕಸ್ಟಮರ್ಸ್ ಏನ್ ಬೇಕಾದ ಪ್ರಾಡಕ್ಟ್ ಬೈದು ಅದ್ರಾಗ ಹಾಕ್ತಿವಿ ಅಲ್ಲಿ ಕಾರ್ಟ್ ಒಳಗ್, ಶಾಪಿಂಗ್ ಕಾರ್ಟ್ ಒಳಗ್. ಆಮೇಲೆ ಏನ್ ಮಾಡ್ತೀವಿ ಅದನ್ನ ಬೈ ಮಾಡ್ತೀವಿ, ಬೈ ಮಾಡಿ ಅದನ್ನ ಪೇಮೆಂಟ್ ಮಾಡ್ತೀವಿ. ಸೊ ಇ ಕಾಮರ್ಸ್ ಶಾಪಿಂಗ್ ಕಾರ್ಟ್ ಅಂತಂದ್ರೆ ಏನು, ಯಾವ್ದು ಕಸ್ಟಮರ್ಸ್ ಗೆ ಇಷ್ಟ ಆಗಿರ್ತದ ಅಥವಾ ಬೈ ಮಾಡ್ಬೇಕಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ನೀವು ಒಯ್ದು ಹಾಕ್ತಿಲ್ಲ, ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಒಯ್ದು ಕಾರ್ಟ್ ನ ಹಾಕ್ತಿರ್ತೀರಿ. ಆಮೇಲೆ ಆ ಕಾರ್ಟ್ ನಿಂತ ಏನ್ ಮಾಡ್ತೀರಿ, ಬೈ ಮಾಡಿ ಅದನ್ನ ಪೇಮೆಂಟ್ ಮಾಡ್ತೀರಿ. ಸೊ ದಟ್ ಈಸ್ ಇ ಕಾಮರ್ಸ್ ಶಾಪಿಂಗ್ ಕಾರ್ಟ್. ಓಕೆ, ನೆಕ್ಸ್ಟ್ 8.1. So 8.1 is e-commerce solutions. ಇದ್ರಾಗ ಏನೇನದ ನೋಡ್ರಿ. It includes elimination of bottlenecks, infuse greater security and reliable transaction methods to the persons involved in e-commerce activities. So e-commerce solutions ಅಂತಂದ್ರೆ ಏನು, it includes elimination of bottlenecks, infuse greater security. Bottlenecks is nothing but whatever the problems we get regarding the e-commerce. Okay, ಏನಾದ್ರೆ ಸಣ್ಣ ಸಣ್ಣ ಪ್ರಾಬ್ಲಮ್ ಇರ್ತಾವಲ್ಲ ಅದಕ್ಕೆ ಇ ಕಾಮರ್ಸ್ ಸೊಲ್ಯೂಷನ್ಸ್ ಅಂತ ಹೇಳ್ತಾನೆ. ಸೊ ಅದನ್ನೆಲ್ಲ ಎಲಿಮಿನೇಟ್ ಮಾಡೋದು. ಓಕೆ, ಸ್ಮಾಲ್ ಪ್ರಾಬ್ಲಮ್ಸ್ ಎಲಿಮಿನೇಟ್ ಮಾಡೋದು. ಆಮೇಲೆ ಇನ್ಫ್ಲೂಯೆನ್ಸ್ ಗ್ರೇಟರ್ ಸೆಕ್ಯೂರಿಟಿ, ಬಹಳ ಸೆಕ್ಯೂರಿಟಿ ಕೊಡೋದು. ಆಮೇಲೆ ರಿಲೇಬಲ್ ಟ್ರಾನ್ಸಾಕ್ಷನ್ ಮೆಥಡ್ ಟು ದ ಪರ್ಸನ್ಸ್. ರಿಲೇಬಲ್ ಇಸ್ ನಥಿಂಗ್ ಬಟ್ ಅ ಗುಡ್ ಟ್ರಾನ್ಸಾಕ್ಷನ್. ಓಕೆ, ಇಟ್ ಮೇ ಬಿ ಅ ಡಾಟಾ ಟ್ರಾನ್ಸಾಕ್ಷನ್ or it may be a any mode of payment. So one payment na reliable, one transaction na reliable ಆಗಬೇಕು. ಸೊ ಅವೆಲ್ಲ ಆಕ್ಟಿವಿಟೀಸ್ ಏನಂತ ಕರೀತಾನೆ, ಇ ಕಾಮರ್ಸ್ ಆಕ್ಟಿವಿಟೀಸ್ ಅಂತ ಕರೀತಾನೆ, ಇಲ್ಲಾಂದ್ರೆ ಇ ಕಾಮರ್ಸ್ ಸೊಲ್ಯೂಷನ್ಸ್ ಅಂತ ಕರೀತಾನೆ. ಓಕೆ, ಸೊ ಇ ಕಾಮರ್ಸ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ದ bottlenecks we have that is eliminated. Okay, ಆಮೇಲೆ it also provides a greater security and reliable transactions for the person. Any person who are involved in the e-commerce activity, so they will provide e-commerce solutions persons, or they will provide reliable transactions, higher security, and they will eliminate the bottlenecks. So these are the services which are given by the e-commerce solutions. Okay, so next 9th one is e-commerce website. So e-commerce website is nothing but these are the sites those provides A to Z e-commerce facilities. Okay, so ಎಲ್ಲಾ ಇರ್ತದೆ e-commerce website ನಾಗ ಎಲ್ಲಾನು ಪ್ರೊವೈಡ್ ಮಾಡ್ತಾನೆ ನಿಮ್ಗೆ. e-commerce ರಿಲೇಟೆಡ್ ಏನೇನ್ ಬೇಕು ಎಲ್ಲಾ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾನೆ ನಿಮ್ಗೆ. e-commerce ವೆಬ್ಸೈಟ್ ನ ಪ್ರೊವೈಡ್ ಮಾಡ್ತಾನೆ. ಸೊ ಏನೇನ್ ನೋಡ್ರಿ ಏನೇನ್ ಇರ್ತದೆ ನಿಮಗಲ್ಲಿ. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಿರ್ತಾನೆ ವೆಬ್ಸೈಟ್ ನಾಗ. ಏನೇನ್ ಇರ್ತಾವ ಎಲ್ಲಾ ಇರ್ತಾವ ನಿಮ್ಗೆ. e-commerce ಏನೇನ್ ಬೇಕು ಎಲ್ಲಾ ಇರ್ತದೆ. ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ತಾವ. ಆಮೇಲೆ ಅದನ್ನ ಬೈ ಮಾಡೋದು, ಪೇಮೆಂಟ್ ಮಾಡೋದು, ಕಾರ್ಟಿಗೆ ಆಡ್ ಮಾಡೋದು ಎಲ್ಲ ಸಾರಿ ಎಲ್ಲಾನು ಎಲ್ಲಿ ಹಾಕಿರ್ತಾನೆ ನಿಮ್ದ ಇ ಕಾಮರ್ಸ್ ವೆಬ್ಸೈಟ್ ನಾಗ ಹಾಕಿರ್ತಾನೆ. ಓಕೆ, ನೆಕ್ಸ್ಟ್ ಇ ಕಾಮರ್ಸ್ ವೆಬ್ಸೈಟ್ಸ್ ಪ್ರಮೋಷನ್ಸ್. ಸೊ ನೀವೇನ್ ವೆಬ್ಸೈಟ್ಸ್ ಮಾಡಿರ್ತಿಲ್ಲ ಅವನ್ನೆಲ್ಲ ಪ್ರಮೋಟ್ ಮಾಡ್ಬೇಕು, ಅಡ್ವರ್ಟೈಸ್ ಮಾಡ್ಬೇಕು. ದಿಸ್ ಇಸ್ ರಿಗಾರ್ಡಿಂಗ್ ಪ್ರಮೋಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಆಕ್ಟಿವಿಟೀಸ್ ಫಾರ್ ದ
e-commerce sites for bringing awareness and making their presence felt online. ಅಂದ್ರೆ ನೀವೇನ್ ಬಿಸ್ನೆಸ್ ಚಾಲು ಮಾಡಿರ್ತಿಲ್ಲ e-commerce ಆನ್ಲೈನ್ ಅದ್ರದ್ದೆಲ್ಲ ಪ್ರಮೋಷನ್ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ಸೊ ಅದು ಮಾಡೋದ್ರಿಂದ ಏನಾಗ್ತದೆ, ಬೇರೆ ಪರ್ಸನ್ಸ್ ಗೆ ನಿಮ್ದು ಪ್ರಾಡಕ್ಟ್ ಬಗ್ಗೆ ಅಥವಾ ನಿಮ್ ಬಿಸ್ನೆಸ್ ಬಗ್ಗೆ ಅವೇರ್ನೆಸ್ ಬರ್ತದೆ. ನಾವು ಆನ್ಲೈನ್ ಅದೀವಿ ಅಂತ ಹೇಳಿ ಅವೇರ್ನೆಸ್ ಬರ್ತದೆ, ಎಲ್ಲಾರು ನಿಮ್ದ ಬಿಸ್ನೆಸ್ ನ ತಗೋತಾರ. ಸೊ ಅದಕ್ಕೆ ಪ್ರಮೋಷನ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, these 10 ಏನ್ ಅದಾವ ಅಂತಂದ್ರೆ ಇ-ಕಾಮರ್ಸ್ ಸರ್ವಿಸಸ್ ಅದಾವ. ಸೊ ಕ್ಲಿಯರ್ ಎವ್ರಿಬಡಿ? ಇ-ಕಾಮರ್ಸ್ ಸರ್ವಿಸಸ್, raise your hands fast. Everybody clear e-commerce services? 10. Totally there are 10 e-commerce services. I want every people to raise the hands. ನೀವು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂತಂದ್ರೆ ನಾ ನಿಮಗ್ ತಿಳಿದಿಲ್ಲ ಅನ್ಕೋತೀನಿ, ಇಲ್ಲಾಂದ್ರೆ ನೀವು ಕ್ಲಾಸ್ ಕೇಳಾಕತ್ತಿಲ್ಲ ಅನ್ಕೋತೀನಿ. ಜಸ್ಟ್ ಆನ್ ಮಾಡಿಟ್ಟು ಹೋಗಿರಿ ಹಂಗ ಅನ್ಕೋತೀನ ನಾನು. ಅಲ್ಲಿ ಕ್ರಾಸ್ ಚೆಕ್ ದಟ್. ಓಕೆ, ನಾ ಅದಿರಿ. ಉಮೇಶ್, ತೇಜಸ್ವಿನಿ, ಪ್ರದೀಪ್, ಕಲಾವತಿ, ಕೃತಿಕಾ. ಅಂಡರ್ಸ್ಟುಡ್ ಆರ್ ನಾಟ್ ಅಂಡರ್ಸ್ಟುಡ್? ಗುರು, if you understood, raise your hands. If you are not understood, text me there. Chat ಅಂದಿರ್ತಲ್ಲ, text ಮಾಡಿ. Okay, lower your hands. I hope everybody is clear with this topic. Lower your hands. Okay, so we'll go for the next one. So everybody clear ಅಂದ್ರೆ ಈಗ ಏನ ಇ-ಕಾಮರ್ಸ್ ಸರ್ವಿಸಸ್ ನೋಡಿದ್ವಲ್ಲ, ಎಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್, benefits. Okay, benefits is nothing but advantages. Okay, so we'll see the benefits. Next topic is e-commerce benefits to the government. So e-commerce ಮಾಡೋದ್ರಿಂದ ಗವರ್ಮೆಂಟ್ ಗೆ ಏನ್ ಬೆನಿಫಿಟ್ ಆಗತ್ತದ ಅಂತ ನೋಡೋಣ ಫಸ್ಟ್. Okay, the first we have 3 different types of benefits to the government, to the business and to the customer ಅಂತ ಬರ್ತದೆ. 3 types of benefits ಕೊಟ್ಟ ನಿಮ್ಗೆ. One is to the government, one is to the business and one is to the customer. Okay, so first we'll see about the government. So e-commerce benefits to the government. So government ಗೆ ಏನ್ benefits ಆಗತ್ತೆ ಅಂತ ನೋಡೋಣ. So first one is increase buyer productivity. So buyer productivity ಅಂತಂದ್ರೆ ಬಾಯ್ ಮಾಡ್ತಿರ್ತಲ್ಲ ಅದನ್ನ, ಪ್ರೊಡಕ್ಟಿವಿಟಿ ಯಾರು ಬೈ ಮಾಡ್ತಿರ್ತಲ್ಲ ಅದನ್ನ ಇನ್ಕ್ರೀಸ್ ಆಗೋದಿಲ್ಲ ಅಂತ ಹೇಳ್ಬೋದು. ದ ಬೆನಿಫಿಟ್ಸ್ ಇಸ್ ನಥಿಂಗ್ ಬಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಗೊತ್ತದಲ್ಲ ನಿಮ್ಗೆ ಬೆನಿಫಿಟ್ಸ್ ಅಂತಂದ್ರೆ ಏನು, ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಸೊ ಇ-ಕಾಮರ್ಸ್ ಇಂದ ಗವರ್ಮೆಂಟ್ ಗೆ ಏನ್ ಅಡ್ವಾಂಟೇಜ್ ಆಗಿದೆ ಅಂತಂದ್ರೆ ಫಸ್ಟ್ ಒನ್ ಏನಾಗ್ತದೆ, ಬಾಯರ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಾಕತ್ತದ. ಓಕೆ, ಇದು ಸೆಕೆಂಡ್ ಒನ್ ಇಸ್ full implementation will reduce number of times the data are entered into a record or a file. Okay, so ನಾವು ಫುಲ್ ಇಂಪ್ಲಿಮೆಂಟೇಷನ್ ಮಾಡಿದ್ವಿ, ನಮ್ದು ಇ-ಕಾಮರ್ಸ್ ಪೂರಾ ಇಂಪ್ಲಿಮೆಂಟೇಷನ್ ಆಯ್ತು ಅಂತಂದ್ರೆ ನಾವು ನಂಬರ್ ಆಫ್ ಟೈಮ್ಸ್ ಡಾಟಾನ ರೆಕಾರ್ಡ್ ಮಾಡೋದು ಏನಾಗ್ತದೆ, ಕಮ್ಮಿ ಆಗ್ತದೆ ಅಂತ ಹೇಳ್ಬೋದು. ಡಾಟಾ ರೆಕಾರ್ಡ್ ಅಂತಂದ್ರೆ ಅಲ್ಲೇನು ಕೈನಿಂದ ಬರೋದಿರಂಗಿಲ್ಲ. ನಿಮ್ ಇ-ಕಾಮರ್ಸ್ ಡಾಟಾ ರೆಕಾರ್ಡ್ ಅಂತಂದ್ರೆ ನಿಮ್ ಕಲ್ ಮ್ಯಾನ್ಯುವಲಿ ಕೈನಿಂದ ಬರೋದೇನು ಇರಂಗಿಲ್ಲ. ಸೊ ಅದೇನಿರ್ತದೆ ಆಟೋಮೆಟಿಕಲಿ ಇದನ್ನ ರೆಕಾರ್ಡ್ ಅಪ್ಡೇಟ್ ಮಾಡ್ಕೊತ ಹೋದ್ರಂದ್ರೆ ಅಲ್ಲೆಲ್ಲ ಡಾಟಾ ಬೇಸ್ ನಾಗ ರೆಕಾರ್ಡ್ ಆಗ್ತದೆ. ಸೊ ಕರೆಕ್ಟ್ ಆಗಿ ನೀವು ವಿತ್ ಡಾಟಾ ಬೇಸ್ ಇಂಪ್ಲಿಮೆಂಟೇಷನ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ಅದು ನಂಬರ್ ಆಫ್ ಟೈಮ್ಸ್ ನೀವೇನ್ ಡಾಟಾನ ರೆಕಾರ್ಡ್ ಮಾಡ್ತೀವಲ್ಲ ಅದು ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಥರ್ಡ್ ಒನ್ ಪೇಪರ್ ಹ್ಯಾಂಡ್ಲಿಂಗ್, ಫಿಲ್ಲಿಂಗ್ ಟೈಮ್ ಅಂಡ್ ಟೈಮ್ ಸ್ಪೆಂಡ್ ಮೇಕಿಂಗ್ ಫೋಟೋ ಕಾಪೀಸ್ ವಿಲ್ ಬಿ ರೆಡ್ಯೂಸ್. ಅದೇ ನೀವು ಹೇಳತ್ತಿರಲ್ಲ ಪೇಪರ್ ಹ್ಯಾಂಡ್ಲಿಂಗ್ ಅಂತಂದ್ರೆ ಅಲ್ಲೇನು ನಾವು ಮ್ಯಾನ್ಯುವಲಿ ಬರೋದಿರಂಗಿಲ್ಲ. ಗೌರ್ಮೆಂಟ್ ಆಕ್ಚುಲಿ ಏನಿರ್ತದೆ ಅಂತಂದ್ರೆ ಅವ್ರಿಗೆ ಡಾಟಾ ಮೇಂಟೈನ್ ಮಾಡೋದಿರ್ತದೆ. ಸೊ ನೀವು ಆಟೋಮೆಟಿಕ್ ಆಗ್ಬಿಡ್ತದೆ ಅಲ್ಲಿ. ಓಕೆ, ಅಪ್ಡೇಟ್ ಮಾಡಿದ್ರಂದ್ರೆ ಅಲ್ಲಿ ಏನಾಗ್ತದೆ, ಆಟೋಮೆಟಿಕ್ ಆಗ್ಬಿಡ್ತದೆ, ಅಲ್ಲಿ ಯಾರು ಮ್ಯಾನ್ಯುವಲಿ ಬರ್ಕೋದ್ ಕೊಡಂಗಿಲ್ಲ. ಸೊ ಪೇಪರ್ ಹ್ಯಾಂಡ್ಲಿಂಗ್ ಇರಂಗಿಲ್ಲ. ಓಕೆ, ನೆಕ್ಸ್ಟ್ ಫಿಲ್ಲಿಂಗ್ ಟೈಮ್ ಅಂದ್ರೆ ಪೇಪರ್ಸ್ ಎಲ್ಲ ನಾವು ಫಿಲ್ಅಪ್ ಮಾಡ್ಬೇಕಲ್ಲ, ಫಾರ್ಮ್ಸ್ ಇದು ಅಂತಂದ್ರೆ ಫಿಲ್ಅಪ್ ಕೈನಿಂದ ಬರ್ಬೇಕು, ಫಿಲ್ಲಿಂಗ್ ಟೈಮ್ ಜಾಸ್ತಿ ಆಗ್ತದೆ. ಓಕೆ, ಸೊ ಅದು ರೆಡ್ಯೂಸ್ ಆಗ್ತದೆ. ಆಮೇಲೆ ಫೋಟೋ ಕಾಪಿ ಜೆರಾಕ್ಸ್ ಮಾಡ್ಕೋತಾರೆ, ಒಬ್ರಿಗೆ ಒಂದೇ ಜೆರಾಕ್ಸ್ ಇಡಂಗಿಲ್ಲ ಅಲ್ಲಿ. ಓಕೆ, ಸೊ ನಂಬರ್ ಆಫ್ ಜೆರಾಕ್ಸ್ ಇರ್ತದಲ್ಲಿ, ಸೊ ನಂಬರ್ ಆಫ್ ಜೆರಾಕ್ಸ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಫೋಟೋ ಕಾಪಿ ತಗೋದು ಕಮ್ಮಿ ಆಗ್ತದೆ. ಸೊ ಥರ್ಡ್ ಒನ್ ಇಸ್ paper handling, filling time and time spent making photocopies will be reduced. Okay, fourth one, reduce transaction cost. Okay, so transaction cost ಅಂತಂದ್ರೆ
ಏನು ಗೊತ್ತಲ್ಲ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತಂದ್ರೆ ನೀವು ಏನಾರ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಏನ್ ಕಾಸ್ಟ್ ಬೇಕಾಗಿರ್ತದಲ್ಲ ಅದನ್ನ ರೆಡ್ಯೂಸ್ ಆಗ್ತದೆ. ಓಕೆ, ಲೋವರ್ ಪ್ರೈಸಸ್ ಸಿಗ್ತಾವೆ ಅಲ್ಲಿ ಇ ಕಾಮರ್ಸ್ ಒಳಗೆ ಕಂಪೇರ್ ಟು ದ ಆಫ್ಲೈನ್. ಇ ಕಾಮರ್ಸ್ ನ ಕಮ್ಮಿ ಸಿಗ್ತದೆ ಯಾಕಂದ್ರೆ ನಿಮ್ಗೆ ಡಿಸ್ಕೌಂಟ್ ಅದ ಹಾಕಿರ್ತಾನಲ್ಲ. ಓಕೆ, ನೆಕ್ಸ್ಟ್ ಪ್ರೊಸೆಸಿಂಗ್ ಟೈಮ್ ಕಮ್ಮಿ ಆಗ್ತದೆ. ನೀವು ಆನ್ಲೈನ್ ಜಲ್ದಿ ತಗೋಬಹುದು, ಬಟ್ ಆಫ್ಲೈನ್ ಅಂದ್ರೆ ಆ ಪ್ಲೇಸಿಗೆ ಹೋಗಿ ಅಲ್ಲೆಲ್ಲ ಕ್ಯೂನಾಗ ನಿಂತು ತಗೋದೆಲ್ಲ ಏನಾಗ್ತದೆ, ಲೇಟ್ ಆಗ್ತದೆ. ಸೊ processing time, so these are the benefits. First one is increased buyer productivity. Second one is the full implementation ಅಂತಂದ್ರೆ ರೆಕಾರ್ಡ್ ಮೇಂಟೈನ್ ಮಾಡೋದು ಕಮ್ಮಿ ಆಗ್ತದೆ. ಓಕೆ, ಪೇಪರ್ ಹ್ಯಾಂಡ್ಲಿಂಗ್ ಫಿಲ್ಲಿಂಗ್ ಟೈಮ್ ಆಮೇಲೆ ಫೋಟೋ ಕಾಪಿ ಮಾಡೋದು ಕಮ್ಮಿ ಅದ, ಆಮೇಲೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕಮ್ಮಿ ಅದ, ಲೋವರ್ ಪ್ರೈಸ್ ಆಗ್ತದೆ, ಆಮೇಲೆ ಪ್ರೊಸೆಸಿಂಗ್ ಟೈಮ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸ್ಟಿಲ್ ವಿ ಹ್ಯಾವ್ ಅನದರ್ 2 to 3. ಓಕೆ, seventh one is expanded suppliers based for increased competition. Okay, so competition increase ಆತಂತಂದ್ರೆ ಅಲ್ಲಿ ನಮ್ಗೆ ಸಪ್ಲೈಯರ್ಸ್ ನ ಎಕ್ಸ್ಟೆಂಡ್ ಮಾಡಬಹುದು ಈಸಿಲಿ ಅಂತ ಹೇಳ್ಬೋದು. ಓಕೆ, ಸೊ ಆಫ್ಲೈನ್ ಗೆ ಒಂದ್ ಸ್ವಲ್ಪ ತ್ರಾಸ ಆಗ್ತದೆ, ಬಟ್ ಆನ್ಲೈನ್ ಗೆ ನಿಮ್ದ ಎಕ್ಸ್ಪ್ಯಾಂಡ್ ಮಾಡಕ ಸಪ್ಲೈಸ್ ನ ಎಕ್ಸ್ಪ್ಯಾಂಡ್ ಮಾಡಕ ಈಸಿಲಿ ಆಗ್ಬೋದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬೆಟರ್ ಇನ್ವೆಂಟರಿ ಕಂಟ್ರೋಲ್. ಸೊ ಇನ್ವೆಂಟರಿ ಕಂಟ್ರೋಲ್ ನ ಚಲೋ ಮಾಡ್ಬೋದು. ನೆಕ್ಸ್ಟ್ ಜಸ್ಟ್ ಇನ್ ಟೈಮ್ ಇನ್ವೆಂಟರಿ. ಆಮೇಲೆ ಲಾಸ್ಟ್ ಒನ್ ಇಸ್ ಇಂಪ್ರೂವ್ ಪೇಮೆಂಟ್ ಪ್ರೋಸೆಸ್. ಓಕೆ, ಅವೈಲಬಿಲಿಟಿ ಆಫ್ ಕ್ಯಾಟಲಾಗ್ಸ್ ಅಂಡ್ ಗವರ್ಮೆಂಟ್ ಬೈಕ್ ಕಾಂಟ್ರಾಕ್ಟ್ಸ್ ಅಲ್ಲೆಲ್ಲ ನಿಮ್ಗೆ ಕ್ಯಾಟಲಾಗ್ಸ್ ಇರ್ತಾವ. ಸೊ ಅದರಿಂದ ಏನಾಗ್ತದೆ, ಜಸ್ಟ್ ಇನ್ ಟೈಮ್ ಅಂತಂದ್ರೆ ಜಲ್ದಿ ನೀವು ಇನ್ವೆಂಟರಿ ಮಾಡ್ಕೋಬಹುದು. ಯಾಕಂತಂದ್ರೆ ಆಲ್ರೆಡಿ ಕ್ಯಾಟಲಾಗ್ಸ್ ಪ್ರೆಸೆಂಟ್ ಇರ್ತಾವೆ. ಏನಾರ ಅಪ್ಡೇಟ್ಸ್ ಇತ್ತಂದ್ರೆ ಜಲ್ದಿ ಗೊತ್ತಾಗ್ತದೆ. ಸೊ ಆನ್ಲೈನ್ ಏನದಲ್ಲ, ನೀವು ಬಡನು ಅದನ್ನ ಜಸ್ಟ್ ಇನ್ ಟೈಮ್ ಅಂತಂದ್ರೆ ಏನೇ ಬರ್ಲಿ ಅದನ್ನ ಬಡ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ದೀಸ್ ಆಲ್ ಆರ್ ದ 10 benefits for the governments. Okay, so governments are like 10 benefits ಕೊಟ್ಟಾರೆ. Okay, so next we'll see benefits to the suppliers. So supplier ಏನೇನ್ benefits ಅಂತ ಹೇಳಿ. So first one is increased operating efficiency. So operating ಏನದಲ್ಲ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾನೆ. ಸೊ operating is a thing, but ನಿಮ್ ಪ್ರಾಡಕ್ಟ್ ನ ಸೆಲ್ ಮಾಡಿ ಅವ್ರಿಗೆ ಮನೆಗೆ ಹೋಗಿ ಮುಡ್ಸತನ ಏನೇನ್ ಆಪರೇಟಿಂಗ್ ಇರ್ತದಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಸೆಕೆಂಡ್ ಒನ್ ಇಸ್ ಇಂಪ್ರೂವ್ಡ್ ಪೇಮೆಂಟ್ ಪ್ರೊಸೆಸ್. ಸೊ ಪೇಮೆಂಟ್ ಪ್ರೊಸೆಸ್ ನು ಇಂಪ್ರೂವ್ ಆಗತ್ತದ. ಓಕೆ, ಸೊ ನೀವು ನೋಡತ್ತೆ ಡೇ ಬೈ ಡೇ ಆಲ್ ದ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇಸ್ ಇಂಪ್ರೂವಿಂಗ್. ಓಕೆ, ಸೊ ಸೆಕ್ಯೂರಿಟಿ ಇರ್ಬೋದು, ಆಮೇಲೆ ಈಸಿ ಇರ್ಬೋದು, ಬಹಳಷ್ಟು ನಿಮಗೆ ಆಪ್ಸ್ ಗಳು ಬರಾಕತ್ತಾವ, UPIs ಗಳು ಬರತ್ತಾವ. ಸೊ ಪೇಮೆಂಟ್ ಪ್ರೊಸೆಸಿಂಗ್ ಚಲೋ ಆಗತ್ತದ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ರೆಡ್ಯೂಸ್ ಡೈರೆಕ್ಟ್ ಕಾಸ್ಟ್. ಸೊ ಡೈರೆಕ್ಟ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಅವರಿಗೆ ಕೊಡೋಂತ ಕಾಸ್ಟ್ ರೆಡ್ಯೂಸ್ ಆಗತ್ತದ. ಓಕೆ, ಇನ್ವಾಯ್ಸ್ ಎಲಿಮಿನೇಷನ್. ಸೊ ಇನ್ವಾಯ್ಸ್ ಅನ್ನು ಕಮ್ಮಿ ಆಗತ್ತದ. ಓಕೆ, ನೀವು ಆಫ್ಲೈನ್ ಹೋದ್ರಂದ್ರೆ ಅವ್ರು ಎಲ್ಲಾನು ನಿಮ್ಗೆ ಕೊಡ್ತಾರೆ ಇನ್ವಾಯ್ಸ್ ಪರ್ಟಿಕ್ಯುಲರ್. ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೋದು, ಪ್ರಿಂಟ್ ಮಾಡ್ಕೊಡ್ತಾರೆ ನೋಡಿ ನಂಬರ್ ಆಫ್ ಪೇಜಸ್ ಇಂತ ದೊಡ್ಡ ಪೇಜ್. ಓಕೆ, ಸೊ ಬಟ್ ಆನ್ಲೈನ್ ನಾಗ ಏನಿದೆ ಅದು ಎಲ್ಲ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ ಆಕ್ಟಿವಿಟೀಸ್ ಥ್ರೂ ಔಟ್ ದ ಗವರ್ಮೆಂಟ್ ಫಾರ್ ಸ್ಮಾಲ್ ಸಪ್ಲೈಯರ್ಸ್. ಸೊ ಸ್ಮಾಲ್ ಸಪ್ಲೈಯರ್ಸ್ ಗೆ ಗವರ್ಮೆಂಟ್ ಕಡೆಯಿಂದ ಬಹಳಷ್ಟು ಆಕ್ಟಿವಿಟೀಸ್ ನ ಕೊಡಾಕತ್ತಾನ. ಸೊ ಇನ್ಕ್ರೀಸ್ ಆಗತ್ತದ ಅಂತ ಹೇಳಕತ್ತಾನ. ಓಕೆ, ಸೊ ಸ್ಮಾಲ್ ಸಪ್ಲೈಯರ್ಸ್ ಅಂತಂದ್ರೆ ಈಗ ಸ್ಟಾರ್ಟ್ ಮಾಡಿರ್ತಾರ, ಸಣ್ಣ ಬಿಸ್ನೆಸ್ ಇರ್ತದ ಅವ್ರಿಗೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಫಾರ್ ದ ಸಪ್ಲೈಯರ್ಸ್. ಕ್ಲಿಯರ್? ಸೊ ಇದು ಬೆನಿಫಿಟ್ಸ್ ಫಾರ್ ದ ಸಪ್ಲೈಯರ್ಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಬೆನಿಫಿಟ್ಸ್ ಫಾರ್ ದ ಕನ್ಸ್ಯೂಮರ್. Okay, so we have some benefits for the consumer. Supplier ಅಂದ್ರೆ ಯಾರು, ಬಿಸ್ನೆಸ್ ಮಾಡೋರು. ಓಕೆ, ಸೊ ಕನ್ಸ್ಯೂಮರ್ ಅಂದ್ರೆ ಯಾರು ತಗೋತಿರ್ತಾರಲ್ಲ, ನಾರ್ಮಲ್ ಪರ್ಸನ್ಸ್. ಓಕೆ, ಕಸ್ಟಮರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಸ್ಟಮರ್ ಗೆ ಏನ್ ಬಿಸ್ನೆಸ್ ಬೆನಿಫಿಟ್ಸ್ ಅದಾವ ಅಂತಂದ್ರೆ ಕನ್ವೀನಿಯನ್ಸ್ ಆಗಾಕತ್ತದ, ಇನ್ಫಾರ್ಮೇಟಿವ್ ಅದ. ಸೊ ಕನ್ವೀನಿಯನ್ಸ್ ಅಂತಂದ್ರೆ ಆನ್ಲೈನ್ ಈಸಿಲಿ ಕನ್ವೀನಿಯಂಟ್ ಆಗಿ ನೀವು ಬೈ ಮಾಡಕತ್ತೀರ. ಓಕೆ, ಸೊ ಯಾಕಂದ್ರೆ ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ಕೊಡಾಕತ್ತಾನ ಮನ್ಯಾಗ ಕುಂತಲ್ಲೇ ಜಸ್ಟ್ ಇನ್ ಹ್ಯಾಂಡ್ ಯು ಆರ್ ಮೇಕಿಂಗ್ ಇ ಕಾಮರ್ಸ್ ಆಕ್ಟಿವಿಟೀಸ್. ಓಕೆ, ಆಪ್ಸ್ ಇರ್ತಾವ, ಆಪ್ಸ್ ನಾಗ ಹೋಗಿ ನೀವು ಎಲ್ಲಾರು ಆರಾಮ್ಸೆ ಕನ್ವೀನಿಯಂಟ್ ಆಗಿ ಇ ಕಾಮರ್ಸ್ ಆಕ್ಟಿವಿಟೀಸ್ ನ ಮಾಡ್ತೀರಿ. ಓಕೆ, ಸೊ ಕನ್ವೀನಿಯಂಟ್ ಅದ ಅಂತ ಹೇಳ್ಬೋದು. ಇನ್ಫಾರ್ಮೇಟಿವ್, ಸೊ ಏನೇ ಒಂದು ರಿಲೇಟೆಡ್ ಟು ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಓಕೆ, ಎಲ್ಲಾನು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡ್ತಾನೆ, ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಓಕೆ, ಸೊ ಇನ್ಫಾರ್ಮೇಟಿವ್ ಅದಾವ ಅಂತ ಹೇಳ್ತಾನ. ಸೊ ಥರ್ಡ್ ಒನ್ ಇಸ್ value presented upfront, demo and free download. Okay, so for example ಏನಾರ ಡೌನ್ಲೋಡ್ ಇರೋದೇ ಆಗ್ಲಿ, ಡೆಮೋ ಇರ್ಬೋದು. ಸೊ ಅವೆಲ್ಲ ಏನ್ ಕೊಡಾಕತ್ತಾನ, ಫ್ರೀ ಆಗಿ ಕೊಡಾಕತ್ತಾನ. ವ್ಯಾಲ್ಯೂ ಪ್ರೆಸೆಂಟೆಡ್ ಅಪ್ಫ್ರಂಟ್ ಅಂತಂದ್ರ ಹೊಸಾದ್ ಏನ್ ಬಂದಿರ್ತದಲ್ಲ. ಓಕೆ, ಅಪ್ಫ್ರಂಟ್ ಇಸ್ ನಥಿಂಗ್ ಬಟ್ ಅಪ್ಡೇಟೆಡ್. ಸೊ ಹೊಸಾದ್ ಏನ್ ಬಂದಿರ್ತದಲ್ಲ ಅದನ್ನೆಲ್ಲ ನಿಮ್ಗೆ
ಫ್ರೀ ಆಫ್ ಕಾಸ್ಟ್ ಕೊಡಕತ್ತಾನ. ಸೊ ನೀವು ಡೆಮೋ ಮಾಡೋದಾಗ್ಲಿ ಅಥವಾ ಡೌನ್ಲೋಡ್ ಮಾಡೋದಾಗ್ಲಿ, ಸೊ ಅವೆಲ್ಲಾನು ಫ್ರೀ ಆಫ್ ಕಾಸ್ಟ್ ಕೊಡಕತ್ತಾನ ಅಂತ ಹೇಳ್ತಾನೆ. ನೆಕ್ಸ್ಟ್, ನೋ ಲಾಂಗ್ ವೇಟ್ ಟೈಮ್ಸ್. ಓಕೆ, ಸೊ ಜಾಸ್ತಿ ಟೈಮ್ ನಿಂದ್ರದ್ ಬೇಕಾಗಿಲ್ಲ, ನೀವು ಕ್ಯೂ ಹಚ್ಚೋದಿಲ್ಲ, ಹೋಗಿ ನಿಂದ್ರೋದಿಲ್ಲ. ಓಕೆ, ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ ಬೇಕಾಗಿಲ್ಲ. ಆಮೇಲೆ ಈಸಿ ಫ್ಲೋ ಅಂಡ್ ನ್ಯಾವಿಗೇಷನ್. ಸೊ ಈಸಿ ಫ್ಲೋ ಅದ. ಸೊ ನೀವೇನು ಟೆನ್ಷನ್ ತಗೋದಿಲ್ಲ, ನೀವು ಬರೀ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರಿ ಅಂದ್ರೆ ಆತ, ಅಥವಾ ಆನ್ಲೈನ್ ಏನೇನ್ ಬೇಕು ಇ ಕಾಮರ್ಸ್ ರಿಲೇಟೆಡ್ ಮಾಡಿದ್ರೆ ಮುಗಿದು. ಸೊ ಅಲ್ಲೇನು ನಿಮ್ದು ಬಹಳಷ್ಟು ಟೆನ್ಷನ್ ಇಲ್ಲ. ಓಕೆ, ಸೊ ದೇ ವಿಲ್ ಆಲ್ರೆಡಿ ಸೆಂಡ್, ಏನ್ ಮಾಡ್ತಾರೆ ಎಲ್ಲಾರು ಸೆಂಡ್ ಮಾಡ್ತಾರೆ ನಿಮ್ಗೆ. ಓಕೆ, ಅಲ್ಲಿ ಈಸಿಲಿ ಫ್ಲೋ ಆಗಿ ಹೋಗ್ಬಿಡ್ತದೆ, ನ್ಯಾವಿಗೇಷನ್ ಅಂತ ಈಸಿಲಿ ಫ್ಲೋ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸೆಕ್ಯೂರ್ ಕೆಪಾಬಿಲಿಟೀಸ್. ಸೊ ಸಾರಿ, ಸರ್ಚ್ ಕೆಪಾಬಿಲಿಟೀಸ್. ಸರ್ಚ್ ಕೆಪಾಬಿಲಿಟೀಸ್ ಅಂತಂದ್ರೆ ನಂಬರ್ ಆಫ್ ಪ್ರಾಡಕ್ಟ್ಸ್ ನ ಸರ್ಚ್ ಮಾಡಬಹುದು, ಬಹಳಷ್ಟು ಆಪ್ಷನ್ಸ್ ನ ಕೊಟ್ಟಿರ್ತಾನ ಅಂತ ಹೇಳ್ಬೋದು. ನೆಕ್ಸ್ಟ್, ಎಂಗೇಜಿಂಗ್ ಪ್ರೆಸೆಂಟೇಷನ್ಸ್. ಓಕೆ, ಸೊ ಬಹಳಷ್ಟು ಪ್ರೆಸೆಂಟೇಷನ್ಸ್ ಇರ್ತಾನ, ಅವೆಲ್ಲ ಗವರ್ಮೆಂಟ್ ರಿಲೇಟೆಡ್ ಒಳಗಿರ್ತಾವ. ನಿಮಗ್ ನಾರ್ಮಲ್ ಇ ಕಾಮರ್ಸ್ ಏನ್ ಬೇಕಾಗಿಲ್ಲ ಪ್ರೆಸೆಂಟೇಷನ್ ಅದೆಲ್ಲ. ಓಕೆ, ನೆಕ್ಸ್ಟ್, ಕಾನ್ಸ್ಟೆಂಟ್ ಅಪ್ಡೇಟ್ಸ್. ಎಲ್ಲಾನು ಅಪ್ಡೇಟ್ ಇರ್ತದೆ. ಓಕೆ, ಈಸಿ ಟು ಬೈ. ಸೊ ಎಲ್ಲಾನು ಅಪ್ಡೇಟೆಡ್ ಇರ್ತದೆ. ಆಮೇಲೆ ನಿಮಗ್ ಬೈ ಮಾಡಕ್ ಈಸಿ ಆಗ್ತದೆ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಫಾರ್ ದ consumer. Okay, so everybody understood the three benefits. First one is benefits to the government, second one is benefit to the supplier, and the third one is benefit to the consumer. Everybody clear with three benefits? Raise your hands fast. Everybody clear with the three benefits? It's important. Okay, okay, so lower your hands. So today we have seen two topics. So one is e-commerce services. There are 10 services provided by the e-commerce, and we have seen three benefits. So one is benefits to the government, second one is benefit to the supplier, and third one is benefit to the consumer. So we have seen two topics here. So I hope everybody understood these two topics. Clear? Everybody clear? Anybody have any doubts? If you have any doubts, you can chat there. Okay. I'll convenience spelling wrong at about. Okay. Typing ಮಾಡ್ಬೇಕಾದಾಗ. So shall we end now? Everybody clear? Okay. One more thing. In WhatsApp, you message me. Okay, personally message me that you are understanding or not understanding, you have any problems. Okay, ಇಲ್ಲಿ ಮಾಡ್ರಿ, ವಾಟ್ಸಪ್ ನಾಗ ಮೆಸೇಜ್ ಮಾಡ್ರಿ, ನನಗೆ ಗೊತ್ತಾಗಂಗಿಲ್ಲ ಎಂಡ್ ಆದ್ಮೇಲೆ. ಸೊ ಇನ್ ವಾಟ್ಸಪ್ ಜಸ್ಟ್ ಮೆಸೇಜ್ ಮೀ about your feedbacks, like you are understanding, you are not understanding, you want this one, you want this one. Okay, just in a WhatsApp personally message me. Clear? So we'll end here. Thank you all.